ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈವ್ನಿಂಗ್ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡಿಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡಿಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ, ಸಿಂಪಲ್ ಆಗಿ ಸ್ಕಿಪ್ ಮಾಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ ಅದನ್ನು ನಿಮಗೆ ತಿಳಿಸೋ ಒಂದು ಪ್ರಯತ್ನ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ ಟ್ರಸ್ಟ್ ಇಶ್ಯೂಸ್ ಆ್ಯಂಡ್ ಎಮೋಷ್ನಲ್ ಪ್ರೊಟೆಕ್ಷನ್ ಎನರ್ಜಿ. ಈ ವ್ಯಕ್ತಿಗೆ ತುಂಬ ಸ್ಟ್ರಾಂಗ್ ಟ್ರಸ್ಟ್ ಇಶ್ಯೂಸ್ ಇದೆ. ಸೊ ಈ ರಿಲೇಷನ್ಶಿಪ್ಪಲ್ಲಿ ಇರುವ ಬಿಗ್ಗೆಸ್ಟ್ ಬ್ಲಾಕೇಜ್ ಅಂದರೆ ಈ ವ್ಯಕ್ತಿಯ ಟ್ರಸ್ಟ್ ಇಶ್ಯೂಸ್. ಅಂದರೆ ಈ ವ್ಯಕ್ತಿ ಫುಲ್ಲಿ ಟ್ರಸ್ಟ್ ಮಾಡ್ತಾ ಇಲ್ಲ. ಯಾಕೆ ಟ್ರಸ್ಟ್ ಮಾಡ್ತಾ ಇಲ್ಲ? ಸೊ ಅದಕ್ಕೆ ಕಾರಣ ಇವರ ಪಾಸ್ಟ್ನ ಯಾವುದಾದ್ರೂ ವಿಷಯಗಳಾಗಿರಬಹುದು. ಸೊ ಈ ವ್ಯಕ್ತಿ ಪಾಸ್ಟ್ನಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಹರ್ಟ್ ಆಗಿರ್ಬೋದು, ಯಾವುದೋ ಒಂದು ಸಿಚುವೇಶನಲ್ಲಿ ಸಿಕ್ಕಾಕೊಂಡಿರ್ಬೋದು. ಸೊ ಹಾಗಾಗಿ ಫೇಲ್ಯೂರ್ ಫೇಸ್ ಮಾಡಿರ್ಬೋದು, ಹಾರ್ಟ್ ಬ್ರೋಕನ್ ಆಗಿರ್ಬೋದು. ಸೊ ಆ ಕಾರಣಕ್ಕೆ ಕೂಡ ಕೆಲವೊಂದು ರಿಲೇಷನ್ಶಿಪ್ಪಲ್ಲಿ ಈ ವ್ಯಕ್ತಿ ತುಂಬ ಡಿಫೆನ್ಸಿವ್ ಆಗಿರ್ತಾರೆ. ಅವರನ್ನು ಅವರು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಈ ವ್ಯಕ್ತಿ ನಿಮ್ಮ ಜೊತೆ ರಿಲೇಷನ್ಶಿಪ್ಗೆ ಬಂದಾಗಲೂ ಇವರ ಇಂಟೆನ್ಷನ್ ಏನಿತ್ತು ಅಂದರೆ ನಿಮ್ಮ ಜೊತೆ ಎಮೋಷ್ನಲಿ ಕನೆಕ್ಟ್ ಆಗಬಾರ್ದು ಅನ್ನೋದಾಗಿರ್ಬೋದು. ಸೊ ಈ ವ್ಯಕ್ತಿಗೆ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಅಂದರೆ ತುಂಬ ಫಿಯರ್. ಅವರ ಫಿಯರನ್ನು ಅವರು ಯಾವತ್ತೂ ನಿಮಗೆ ಡಿಸ್ಕ್ಲೋಸ್ ಮಾಡದೇ ಇರ್ಬೋದು. ಆದರೆ ನೀವು ಅವರ ಬಿಹೇವಿಯರಲ್ಲಿ ನೋಡಿದರೆ ಈ ವ್ಯಕ್ತಿಗೆ ಅವರನ್ನು ಅವರು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋ ಎನರ್ಜಿ. ಅವರ ಲವ್ವನ್ನು ತೋರಿಸೋದಕ್ಕೆ ಅವರಿಗೆ ಪ್ರಾಬ್ಲಮ್ ಆಗ್ಬೋದು, ಅಥವಾ ಅವರ ಡಿಸೈರ್ಸನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗ್ಬೋದು. ಇವೆಲ್ಲವೂ ಅವರ ಪಾಸ್ಟ್ನಿಂದ ಬಂದಿರ್ಬೋದು. ಸೊ ಯಾವುದೋ ಒಂದು ವಿಷಯದಲ್ಲಿ ಹರ್ಟ್ ಆಗಿರ್ಬೋದು, ಅಥವಾ ನಿಮ್ಮಿಬ್ಬರ ನಡುವೆ ತುಂಬ ಸಲ ಈ ರೀತಿ ಆಗಿರಬಹುದು. ಈ ವ್ಯಕ್ತಿ ಯಾವುದೇ ವಿಷಯವನ್ನು ತುಂಬ ಓಪನ್ ಆಗಿ ನಿಮ್ಮ ಹತ್ರ ಹೇಳ್ಕೊಳ್ದೇ ಇರ್ಬೋದು. ಈ ವ್ಯಕ್ತಿಯ ಜೊತೆ ಬ್ರೇಕಪ್ ಆಗಿದ್ದರೆ ಈಗ ತುಂಬ ಜನರು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನಲ್ಲಿದ್ದೀರಾ. ಎಲ್ರಿಗೂ ಅಂತ ಹೇಳೋದಕ್ಕೆ ಆಗೋದಿಲ್ಲ, ಯಾಕೆಂದರೆ ಎಲ್ಲರನ್ನ ಟೋಟಲ್ ನೋ ಕಾಂಟ್ಯಾಕ್ಟಲ್ಲಿ ಇದ್ದಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಕೆಲವರು ಲೆಸ್ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಕೂಡ ಇರ್ಬೋದು. ಬಟ್ ಎನರ್ಜಿಯ ಪ್ರಕಾರ ಈ ವ್ಯಕ್ತಿ ಕಂಪ್ಲೀಟ್ಲಿ ಟ್ರಸ್ಟ್ ಮಾಡ್ತಾ ಇಲ್ಲ, ಫುಲ್ಲಿ ಟ್ರಸ್ಟ್ ಮಾಡ್ತಾ ಇಲ್ಲ. ಆದರೆ ಈಗಿನ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇವರು ನಿಮ್ಮನ್ನು ಫುಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನೀವು ಏನು ಮಾಡ್ತಾ ಇದ್ದೀರಾ, ಏನು ಮಾಡ್ತಾ ಇಲ್ಲ, ನೀವು ಸ್ಟೇಟಸ್ ಹಾಕಿದ್ದೀರಾ ಇಲ್ವಾ. ಸೊ ನಿಮ್ಮ ಸೋಷಿಯಲ್ ಮೀಡಿಯಾ ಮೂಲಕ ನಿಮ್ಮ ಅಪ್ಡೇಟ್ಸನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ಬೋದು. ಈ ವ್ಯಕ್ತಿಗೆ ನೀವು ಟ್ರಸ್ಟ್ ಮಾಡ್ಬೋದು ಅನ್ನೋ ಸಂಪೂರ್ಣ ಸ್ಯಾಟಿಸ್ಫ್ಯಾಕ್ಷನ್ ಬಂದಾಗ ಈ ವ್ಯಕ್ತಿ ತಾನಾಗಿಯೇ ನಿಮ್ಮ ಕಡೆಗೆ ಬರುವ ಎನರ್ಜಿಯಲ್ಲಿದ್ದಾರೆ. ಈ ವ್ಯಕ್ತಿ ಇವರು ನಿಮ್ಮನ್ನು ಸಂಪೂರ್ಣವಾಗಿ ಟ್ರಸ್ಟ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ನಿಮ್ಮ ಜೊತೆ ಮತ್ತೆ ಕನೆಕ್ಟ್ ಆಗೋ ಮೊದಲು ನೀವು ಇವರ ಹಾರ್ಟನ್ನು ಹರ್ಟ್ ಮಾಡಲ್ಲ, ಇವರ ಮನಸ್ಸನ್ನು ಬ್ರೇಕ್ ಮಾಡಲ್ಲ ಅನ್ನೋ ಒಂದು ನಂಬಿಕೆ ಅವ್ರಿಗೆ ಬೇಕಾಗಿದೆ. ಇವರು ಮತ್ತೆ ಅವರ ಹಾರ್ಟನ್ನು ಬ್ರೇಕ್ ಮಾಡಿಸ್ಕೊಳ್ಳೋದಕ್ಕೆ ಬಯಸ್ತಾ ಇಲ್ಲ. ಯಾರೂ ಮತ್ತೆ ಇವರನ್ನು ಹರ್ಟ್ ಮಾಡಬಾರ್ದು ಅನ್ನೋದು ಇವರ ಬಿಗ್ಗೆಸ್ಟ್ ಫಿಯರ್. ಯಾರಾದರೂ ಮತ್ತೆ ಇವರಿಗೆ ಆ ಪೇಯ್ನ್ ಕೊಡಬಾರ್ದು ಅನ್ನೋದು ಇವರಿಗೆ ತುಂಬ ದೊಡ್ಡ ಇಶ್ಯೂ. ಯಾಕೆಂದರೆ ಆ ಪೇಯ್ನಿಂದ ಹೊರಗಡೆ ಬರೋದಕ್ಕೆ ಇವರಿಗೆ ಈಗಾಗಲೇ ತುಂಬ ಟೈಮ್ ಬೇಕಾಗಿದೆ. ಆದರೆ ಅವರು ಒಂದು ವಿಷಯ ಅರ್ಥ ಮಾಡ್ಕೊಳ್ತಾ ಇಲ್ಲ, ಅದೇ ಪೇಯ್ನನ್ನು ಈಗ ಅವರು ನಿಮಗೆ ಕೊಡ್ತಾ ಇದ್ದಾರೆ. ಅವರು ನಿಮಗೆ ಅದೇ ಪೇಯ್ನ್ ಕೊಡ್ತಾ ಇದ್ದಾರೆ ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇಲ್ಲ. ಪ್ಯಾಟ್ರನ್ ಎಂಡಿಂಗ್ ಆ್ಯಂಡ್ ಸೆಲ್ಫ್ ರಿಯಲೈಸೇಷನ್ ಎನರ್ಜಿ. ಸೊ ಇಲ್ಲಿ ಯಾವುದೋ ಒಂದು ಲೂಪ್ ಎಂಡ್ ಆಗ್ತಾ ಇರ್ಬೋದು, ಯಾವುದೋ ಒಂದು ಪ್ಯಾಟ್ರನ್ ಎಂಡ್ ಆಗ್ತಾ ಇರ್ಬೋದು. ತುಂಬ ಟೈಮ್ನಿಂದ ಒಂದೇ ಲೂಪ್ನಲ್ಲಿ ನಡೀತಾ ಬಂದಿರ್ಬೋದು. ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಇರ್ಬೋದು. ಮತ್ತೆ ನಿಮ್ಮನ್ನು ಹರ್ಟ್ ಮಾಡಿ ಪೇಯ್ನ್ ಕೊಟ್ಟು ಮತ್ತೆ ಹೋಗ್ಬಿಡೋದು.
ನಿಮ್ಮ ಜೊತೆ ಮತ್ತೆ ಫೈಟ್ ಮಾಡೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡೋದು, ಮತ್ತೆ ಹೋಗ್ಬಿಡೋದು. ಒಂದೇ ಸಲ ನಿಮ್ಮ ಜೊತೆ ಮಾತಾಡೋದು, ಕಂಪ್ಲೀಟ್ಲಿ ಸ್ಟಾಪ್ ಮಾಡೋದು. ನಿಮ್ಮ ಕನೆಕ್ಷನ್ನಲ್ಲಿ ಈ ರೀತಿ ಪ್ಯಾಟ್ರನ್ ಇದ್ದರೆ ಅದು ಎಂಡ್ ಆಗುವ ಎನರ್ಜಿ ಇದೆ. ನಿಮ್ಮ ಕನೆಕ್ಷನ್ನಲ್ಲಿ ಯಾವುದೋ ಲೂಪ್ ಅಥವಾ ಪ್ಯಾಟ್ರನ್ನಿಂದ ಹೊರಗಡೆ ಬರ್ತಾ ಇದೆ. ಯಾವುದೋ ಒಂದು ಸೈಕಲ್ ಎಂಡ್ ಆಗ್ತಾ ಇದೆ. ಹೀಲಿಂಗ್ ಸೈಕಲ್ ಆಗಿರ್ಬೋದು, ಅವೇಕ್ನಿಂಗ್ ಸೈಕಲ್ ಆಗಿರ್ಬೋದು, ಅದು ನಿಮ್ಮ ಕನೆಕ್ಷನ್ನಲ್ಲಿ ಎಲ್ಲೋ ಒಂದು ಕಡೆ ಎಂಡ್ ಆಗ್ತಾ ಇದೆ. ಸೊ ಈಗ ಈ ವ್ಯಕ್ತಿ ತುಂಬ ಫೀಲಿಂಗ್ ಎನರ್ಜಿಯಲ್ಲಿದ್ದಾರೆ. ಈ ಕನೆಕ್ಷನ್ನಲ್ಲಿ ಎಷ್ಟು ಎಫರ್ಟ್ಸ್ ಹಾಕಿದ್ದೀರಾ ಅನ್ನೋದು ಅವರಿಗೆ ಕಾಣಿಸ್ತಾ ಇದೆ. ಈ ಕನೆಕ್ಷನ್ನಲ್ಲಿ ನೀವು ಎಷ್ಟು ಮಾಡಿದ್ದೀರಾ ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇದೆ. ಎಷ್ಟು ಸ್ಯಾಕ್ರಿಫೈಸ್, ಎಷ್ಟು ಕಾಂಪ್ರಮೈಸ್ ಮಾಡಿದ್ದೀರಾ ಅನ್ನೋದು ಅವ್ರು ನೋಡ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡಿದ್ರು ನಿಮಗೆ ಝೀರೋ ರಿಸಲ್ಟ್ ಸಿಕ್ಕಿದೆ. ನಿಮಗೆ ಯಾವುದೇ ರಿಸಲ್ಟ್ ಸಿಕ್ಕಿಲ್ಲ. ಇಷ್ಟೆಲ್ಲ ಮಾಡಿದ ನಂತರ ನಿಮಗೆ ಈ ಕನೆಕ್ಷನ್ನಿಂದ ಒಳ್ಳೆಯ ರಿಸಲ್ಟ್ ಅನ್ನೋದು ಸಿಕ್ಕಿಲ್ಲ. ಆದರೆ ಇವರು ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನೀವು ಈ ರಿಲೇಷನ್ಶಿಪ್ಗಾಗಿ ತುಂಬ ಎಫರ್ಟ್ಸ್ ಹಾಕಿದ್ದೀರಾ ಅನ್ನೋದನ್ನು ಅವರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಇನ್ನೋಸೆನ್ಸ್, ನೀವು ಕೇರ್ ಮಾಡುವ ರೀತಿ, ಇದು ಈ ವ್ಯಕ್ತಿಗೆ ತುಂಬ ಅಟ್ರ್ಯಾಕ್ಟ್ ಆಗ್ತಾ ಇದೆ. ನಿಮ್ಮ ಸೋಲ್ನಲ್ಲಿರುವ ಪ್ಯೂರಿಟಿಯನ್ನು ಇವರು ಈಗ ನೋಡ್ತಾ ಇದ್ದಾರೆ. ಮೊದಲು ಅವರು ನೋಟಿಸ್ ಮಾಡದಿದ್ದ ನಿಮ್ಮ ಪ್ಯೂರಿಟಿ ಈಗ ಅವ್ರಿಗೆ ಕಾಣಿಸ್ತಾ ಇದೆ. ನ್ಯೂ ಪರ್ಸ್ಪೆಕ್ಟಿವ್ ಆ್ಯಂಡ್ ಅಪ್ರಿಷಿಯೇಷನ್ ಎನರ್ಜಿ. ಈಗ ಈ ವ್ಯಕ್ತಿಯ ಪರ್ಸ್ಪೆಕ್ಟಿವ್ ಚೇಂಜ್ ಆಗಿದೆ. ಮೊದಲು ನಿಮ್ಮನ್ನು ಟ್ರಸ್ಟ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಮೊದಲು ನಿಮ್ಮಲ್ಲಿ ಅವರಿಗೆ ತುಂಬ ಕಂಪ್ಲೇಂಟ್ಸ್ ಕಾಣಿಸ್ತಾ ಇತ್ತು. ನಿಮ್ಮ ಗುಡ್ನೆಸ್ ಅವರಿಗೆ ಕಾಣ್ತಾ ಇರಲಿಲ್ಲ. ನಿಮ್ಮ ಎಫರ್ಟ್ಸ್ ಕಾಣಿಸ್ತಾ ಇರಲಿಲ್ಲ. ನೀವು ಮಾಡಿದ್ದಕ್ಕೆ ಅವರು ಯಾವತ್ತೂ ಗ್ರೇಟ್ಫುಲ್ ಆಗಿರಲಿಲ್ಲ. ನೀವು ಈ ರಿಲೇಷನ್ಶಿಪ್ಗಾಗಿ ಎಷ್ಟು ಮಾಡಿದ್ದೀರಾ ಅಂತ ಅಪ್ರಿಷಿಯೇಟ್ ಮಾಡಿರಲಿಲ್ಲ. ಆದರೆ ಈಗ ಅವರ ಮನಸ್ಥಿತಿ ಅನ್ನೋದು ಚೇಂಜ್ ಆಗ್ತಾ ಇದೆ. ಈಗ ಆ ಎಲ್ಲ ವಿಷಯಗಳು ಅವರಿಗೆ ಕಾಣಿಸ್ತಾ ಇದೆ. ನಿಮ್ಮ ಎಫರ್ಟ್ ಕಾಣಿಸ್ತಾ ಇದೆ. ಅವರು ಅವರನ್ನು ಬ್ಲೆಸ್ಡ್ ಅಂತ ಫೀಲ್ ಮಾಡ್ತಾ ಇದ್ದಾರೆ. ನೀವು ಅವರ ಲೈಫ್ಗೆ ಬಂದಿರೋದು ಎಷ್ಟು ಬ್ಲೆಸ್ಸಿಂಗ್ ಅನ್ನೋದು ಅವರಿಗೆ ಈಗ ಕಾಣಿಸ್ತಾ ಇದೆ. ನೀವು ಅವರ ಲೈಫ್ನಲ್ಲಿ ತುಂಬ ಬ್ಲೆಸ್ಡ್ ಫೀಲ್ ಮಾಡಿಸಿದ್ದೀರ. ನೀವು ಅವರ ಲೈಫ್ನಲ್ಲಿ ತುಂಬ ಪ್ರೀತಿಯನ್ನು ಕೊಟ್ಟಿದ್ದೀರ. ಆ ವ್ಯಕ್ತಿಗೆ ತುಂಬ ಕೇರ್ ತೋರಿಸಿದ್ದೀರ. ಆದರೆ ಇಲ್ಲಿ ಸಡನ್ ರಿಯಲೈಸೇಷನ್ ಎನರ್ಜಿ ಇದೆ. ಈ ವ್ಯಕ್ತಿ ನಿಮ್ಮ ಜೊತೆ ಏನೋ ಒಂದು ರೀತಿ ರೂಡಾಗಿ ಬಿಹೇವ್ ಮಾಡಿರ್ಬೋದು, ಚೀಟ್ ಮಾಡಿರ್ಬೋದು, ಯಾವುದೋ ಒಂದು ಮಿಸ್ಟೇಕ್ ಮಾಡಿರ್ಬೋದು. ಅದು ಬಹುಶಃ ಫರ್ಗಿವ್ನೆಸ್ಗೆ ಕೂಡ ಅರ್ಹ ಅಲ್ಲದೆ ಇರ್ಬೋದು. ಈ ವ್ಯಕ್ತಿಗೆ ಈಗ ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ. ನಿಮ್ಮ ಜೊತೆ ಅವರು ಏನೇ ರಾಂಗ್ ಮಾಡಿದ್ರು ಅದು ಫರ್ಗಿವ್ನೆಸ್ಗೆ, ಕ್ಷಮಿಸೋದಕ್ಕೆ ಅರ್ಹ ಅಲ್ಲ ಅನ್ನೋದು ಅವರಿಗೆ ಅನ್ನಿಸ್ತಾ ಇದೆ. ನೀವು ಅವರನ್ನು ಯಾವತ್ತೂ ಫರ್ಗಿವ್ ಮಾಡೋದಿಲ್ಲ ಅನ್ನೋ ರೀತಿ ಅವರು ಥಿಂಕ್ ಮಾಡ್ತಾ ಇದ್ದಾರೆ. ಅವ್ರು ನಿಮ್ಮ ಜೊತೆ ತುಂಬ ಪೇಯ್ನ್, ತುಂಬ ಟ್ರಬಲ್ ನಿಮಗೆ ಕೊಟ್ಟಿರ್ಬೋದು, ಡಿಸ್ರೆಸ್ಪೆಕ್ಟ್ ಮಾಡಿರ್ಬೋದು, ಚೀಟ್ ಮಾಡಿರಬಹುದು, ಯಾವುದೋ ಒಂದು ಸಿಚುವೇಶನ್ಗಾಗಿ ನಿಮ್ಮಿಂದ ದೂರ ಆಗಿರಬಹುದು. ಏನೇ ಆಗಿರಲಿ, ದೊಡ್ಡ ಸಡನ್ ರಿಯಲೈಸೇಷನ್ ಇದೆ. ಅವರು ನಿಮಗೆ ಕೊಟ್ಟ ಪೇಯ್ನಿಂದ ನೀವು ಅವರನ್ನು ಫರ್ಗಿವ್ ಮಾಡಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರು ನಿಮಗೆ ತುಂಬ ಪೇಯ್ನ್ ಕೊಟ್ಟಿದ್ದಾರೆ ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇದೆ. ನೀವು ಅವರ ಬಗ್ಗೆ ಯೋಚನೆ ಮಾಡದೇ ಇದ್ದರೂ ಕೂಡ ನೈಟ್ ಟೈಮ್ನಲ್ಲಿ ಕೂತ್ಕೊಂಡಾಗ ಅವರು ತುಂಬ ಸೆಲ್ಫ್ ಅವೇರ್ನೆಸ್ಗೆ ಹೋಗ್ತಾ ಇದ್ದಾರೆ. ಅವರ ಮಿಸ್ಟೇಕ್ಸ್ ಅವ್ರಿಗೆ ರಿಯಲೈಸ್ ಆಗ್ತಾ ಇದೆ. ಈ ಕನೆಕ್ಷನ್ನಲ್ಲಿ ಅವರಿಂದ ತುಂಬ ಮಿಸ್ಟೇಕ್ಸ್ ಆಗಿದೆ ಅನ್ನೋದು ಅವ್ರಿಗೆ ರಿಯಲೈಸ್ ಆಗ್ತಾ ಇದೆ. ನಿಮ್ಮ ಬಗ್ಗೆ, ಈ ಕನೆಕ್ಷನ್ ಬಗ್ಗೆ ಎಷ್ಟು ಯೋಚನೆ ಮಾಡ್ತಾರೋ ಅಷ್ಟು ಅವರಲ್ಲಿ ಈ ಅವೇಕ್ನಿಂಗ್ ಆಗ್ತಾ ಇದೆ. ಇದು ಅವರ ಜೊತೆ ಈಗ ನಡೀತಾ ಇರುವ ವಿಷಯ. ಅವರು ಅವರ ಮಿಸ್ಟೇಕ್ಸ್ ರಿಯಲೈಸ್ ಮಾಡ್ತಾ ಇದ್ದಾರೆ. ಇವತ್ತು ನೈಟ್ ಕೂಡ ಅವ್ರಿಗೆ ರಿಯಲೈಸೇಷನ್ ಬರ್ಬೋದು. ಅವರು ಅವರನ್ನು ಅಲೋನ್ ಆಗಿ ಫೀಲ್ ಮಾಡ್ಬೋದು. ಡಿಸಿಷನ್ ಆ್ಯಂಡ್ ಟೂ ವೇ ಲವ್ ಎನರ್ಜಿ. ಇಲ್ಲಿ ಒಂದು ದೊಡ್ಡ ಡಿಸಿಷನ್ ತಗೊಳ್ಬೇಕಾದ ಎನರ್ಜಿ ಇದೆ. ಈ ರಿಲೇಷನ್ಶಿಪ್ ಒನ್ ಸೈಡೆಡ್ ಆಗಿರೋದು ಅವ್ರಿಗೆ ಬೇಡ. ಈ ಕನೆಕ್ಷನ್ ಕೇವಲ ಒನ್ ಸೈಡೆಡ್ ಲವ್ ಆಗಿರೋದು ಅವ್ರಿಗೆ ಇಷ್ಟ ಇಲ್ಲ. ಸೊ ಈ ರಿಲೇಷನ್ಶಿಪ್ಪಲ್ಲಿ ಇಬ್ಬರೂ ಕೂಡ ಎಫರ್ಟ್ ಹಾಕಬೇಕು. ನಿಮ್ಮ ಜೊತೆ ಎಮೋಷನ್ಸ್ ಶೇರ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಅವರ ಫೀಲಿಂಗ್ಸ್ ಶೇರ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಸೊ ಈ ವ್ಯಕ್ತಿಗೆ ತುಂಬ ಮೂಡ್ ಸ್ವಿಂಗ್ಸ್ ಇದೆ. ನೀವು ಇವರನ್ನು ಅಂಡರ್ಸ್ಟ್ಯಾಂಡ್ ಮಾಡೋದಕ್ಕೆ ಕಷ್ಟಪಡ್ತೀರಾ. ಇವರು ನಿಮಗೆ ಸ್ಟೆಬಿಲಿಟಿ ಕೊಟ್ಟಿದ್ದಾರೆ ಅಂತ ಎನರ್ಜಿಯಲ್ಲಿಲ್ಲ. ಇವತ್ತು ಮೂಡ್ ಚೆನ್ನಾಗಿದ್ದರೆ ನಿಮ್ಮ ಜೊತೆ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಆದರೆ ನಾಳೆ ಮತ್ತೆ ಮಾತಾಡುವಾಗ ಇವರ ಮೂಡ್ ಹೇಗಿರುತ್ತೆ? ಗುಡ್ ಮೂಡ್ನಲ್ಲಿ ಇರ್ತಾರಾ ಅಥವಾ ರೂಡಾಗಿ ಬಿಹೇವ್ ಮಾಡ್ತಾರಾ? ಯು ನೆವರ್ ನೋ. ಈ ಕನೆಕ್ಷನಲ್ಲಿ ಅವರು ಯಾವತ್ತೂ ಸ್ಟೆಬಿಲಿಟಿ ಕೊಡಲಿಲ್ಲ. ಈ ಕನೆಕ್ಷನಲ್ಲಿ ಸ್ಟೆಬಿಲಿಟಿ ಮೇಂಟೈನ್ ಮಾಡೋದಕ್ಕೆ ಇವರಿಗೆ ಆಗಲಿಲ್ಲ. ಸೊ ತುಂಬ ಮೂಡ್ ಸ್ವಿಂಗ್ಸ್ ಇರುವ ಪರ್ಸನ್ ಆಗಿರ್ಬೋದು. ಅವರ ಎಮೋಷನ್ಸ್ ಅಪ್ ಆ್ಯಂಡ್ ಡೌನ್ ಆಗ್ತಾ ಇರುತ್ತೆ. ರಿಲೇಷನ್ಶಿಪ್ಪನ್ನು ಅವರ ಇಷ್ಟದಂತೆ ನಡೆಸ್ಕೊಡೋದು ಇವರ ಪ್ಯಾಟ್ರನ್. ಅವರಿಗೆ ಮನಸ್ಸಿದ್ರೆ ನಿಮ್ಮ ಜೊತೆ ತುಂಬ ಚೆನ್ನಾಗಿ ಮಾತಾಡೋದು, ಮನಸ್ಸಿಲ್ಲ ಅಂದರೆ ನಿಮ್ಮ ಮೆಸೇಜ್ಗೂ ರಿಪ್ಲೈ ಮಾಡೋದಿಲ್ಲ, ನಿಮ್ಮ ಕಾಲ್ಸ್ಗೂ ರಿಪ್ಲೈ ಮಾಡೋದಿಲ್ಲ. ನೀವು ಕಾಲ್ ಮಾಡಿದ್ರೆ ತುಂಬ ಟೈಮ್ನ ನಂತರ ಯಾವಾಗ ಬೇಕಾದರೂ ಮತ್ತೆ ಕಾಲ್ ಮಾಡಬಹುದು. ಇದು ಈ ರೀತಿ ತುಂಬ ಆಗಿರ್ಬೋದು. ಇವರು ಸ್ಟೆಬಿಲಿಟಿ ಮೇಂಟೈನ್ ಮಾಡೋದಿಲ್ಲ.
ಈ ಕನೆಕ್ಷನಲ್ಲಿ ಈ ವ್ಯಕ್ತಿಗೆ ತುಂಬ ಮೂಡ್ ಸ್ವಿಂಗ್ಸ್ ಇರ್ಬೋದು. ನಿಮ್ಮಿಬ್ಬರ ನಡುವೆ ತುಂಬ ಫೈಟ್ಸ್ ಆಗಿರ್ಬೋದು, ತುಂಬ ಆರ್ಗ್ಯುಮೆಂಟ್ಸ್, ತುಂಬ ಜಗಳ ಆಗಿರ್ಬೋದು. ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಂತರ, ಆ ಜಗಳದ ನಂತರ ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿರ್ಬೋದು. ಅಂತಹ ಪಾಸಿಬಿಲಿಟಿ ಕೂಡ ಇದೆ. ಬರ್ಡನ್ ರಿಲೀಸ್ ಆ್ಯಂಡ್ ಅಪಾಲಜಿ ಎನರ್ಜಿ. ಇವರಿಂದ ಈ ಬರ್ಡನ್ ರಿಲೀಸ್ ಆಗೋದು ತುಂಬ ಇಂಪಾರ್ಟೆಂಟ್. ಅವರ ಮೇಲೆ ತುಂಬ ಬರ್ಡನ್ ಇದೆ. ಅವ್ರು ನಿಮ್ಮ ಜೊತೆ ಏನೋ ಹೇಳಿರ್ಬೋದು, ಯಾವುದೋ ರಾಂಗಾಗಿ ನಡ್ಕೊಂಡಿರ್ಬೋದು. ಅದರ ಬಗ್ಗೆ ನಿಮ್ಮ ಪಾರ್ಟ್ನರ್ಗೆ ತುಂಬ ದೊಡ್ಡ ಗಿಲ್ಟ್ ಇದೆ, ತುಂಬ ಸ್ಟ್ರಾಂಗ್ ರಿಗ್ರೆಟ್ ಕೂಡ ಇದೆ. ನಿಮ್ಮ ಜೊತೆ ಅವರು ಮಾಡಿದ ರಾಂಗ್ ಮಿಸ್ಟೇಕ್ಸ್ ಎಲ್ಲದರ ಬರ್ಡನ್ ಅವರ ಮೇಲಿದೆ. ಸೊ ಆ ಬರ್ಡನ್ನಿಂದ ಹೊರಗಡೆ ಬರೋದಕ್ಕೆ ಅವರು ನಿಮ್ಮಲ್ಲಿ ಅಪಾಲಜಿ ಕೇಳಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ. ನಿಮ್ಮ ಹತ್ರ ಸಾರಿ ಹೇಳಬೇಕು, ಅವರ ಸೈಡ್ ಆಫ್ ದ ಸ್ಟೋರಿ ನಿಮಗೆ ಹೇಳಬೇಕು. ಆಮೇಲೆ ನೀವು ಅವರಿಗೆ ಮತ್ತೆ ಚಾನ್ಸ್ ಕೊಡಬೇಕಾ ಬೇಡವಾ ಅಂತ ನೀವು ಡಿಸೈಡ್ ಮಾಡಬೇಕು ಅನ್ನೋದು ಅವರ ಮನಸ್ಸಿನಲ್ಲಿದೆ. ಕನಿಷ್ಠ ಅವರ ಸೈಡ್ ಆಫ್ ದ ಸ್ಟೋರಿ ಆದರೂ ನಿಮಗೆ ಹೇಳಿ ಎಲ್ಲವನ್ನು ಕ್ಲಿಯರ್ ಮಾಡಬೇಕು ಅಂತ ಅವರು ಬಯಸ್ತಾ ಇದ್ದಾರೆ. ಅವರಿಗೆ ಕ್ಲಾರಿಟಿ ಬೇಕು. ಈ ಕನೆಕ್ಷನಲ್ಲಿ ಕ್ಲಾರಿಟಿಯನ್ನು ಬಯಸ್ತಾ ಇದ್ದಾರೆ. ಕ್ಲಾರಿಟಿ ಯಾವಾಗ ಬರುತ್ತೆ? ಓಪನ್ ಕಮ್ಯುನಿಕೇಷನ್ನಿಂದ ಮಾತ್ರ ಸಾಧ್ಯ. ನೀವು ನಿಮ್ಮ ಡಿಸೈರ್ಸ್ ಮತ್ತು ಫೀಲಿಂಗ್ಸನ್ನು ಓಪನ್ ಆಗಿ ಕಮ್ಯುನಿಕೇಟ್ ಮಾಡಿದಾಗ ಕ್ಲಾರಿಟಿ ಅನ್ನೋದು ಬರುತ್ತೆ. ಈ ವ್ಯಕ್ತಿ ಮೊದಲು ನಿಮ್ಮ ಬಗ್ಗೆ ಸೀರಿಯಸ್ ಆಗಿರಲಿಲ್ಲ, ಆದರೆ ಎನರ್ಜಿ ಪ್ರಕಾರ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ತುಂಬ ಸೀರಿಯಸ್ ಆಗಿದ್ದಾರೆ. ಸೊ ಪಾಸ್ಟ್ ಮೆಮೊರೀಸ್ ಎನರ್ಜಿ. ಈ ವ್ಯಕ್ತಿ ನಿಮ್ಮ ಓಲ್ಡ್ ಚಾರ್ಟ್ಸ್ ರೀಡ್ ಮಾಡ್ತಾ ಇರ್ಬೋದು, ಓಲ್ಡ್ ಮೆಮೊರೀಸ್ ನೆನಪಿಸ್ಕೊಳ್ತಾ ಇದ್ದಾರೆ. ಈ ವ್ಯಕ್ತಿ ಇದೆಲ್ಲದರ ಮಧ್ಯೆ ಸಿಕ್ಕಾಕೊಂಡಿದ್ದಾರೆ. ನಿಮ್ಮನ್ನು ತುಂಬ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನಿಮ್ಮಲ್ಲಿ ಅವ್ರಿಗೆ ಏನು ಹೆಚ್ಚು ಇಷ್ಟ ಅಂತ ನೋಡಿದ್ರೆ ನಿಮ್ಮ ಇನ್ನೋಸೆನ್ಸ್, ನಿಮ್ಮ ಪರ್ಸ್ನಾಲಿಟಿ, ನೀವು ಅವರನ್ನು ಕೇರ್ ಮಾಡ್ತಾ ಇದ್ದ ರೀತಿ, ಓವರಾಲ್ ನೀವು ಹೇಗಿದ್ದೀರೋ ಅದು ಅವ್ರಿಗೆ ತುಂಬ ಇಷ್ಟ. ಫೇಕ್ ಆಗಿರುವ ಜನ ಅವ್ರಿಗೆ ಇಷ್ಟ ಇಲ್ಲ. ಅವರ ರಿಯಲ್ ಸೈಡ್ ತೋರಿಸ್ತಾ ಇರೋರು, ಶೋ ಆಫ್ ಮಾಡುವವರು ಅವ್ರಿಗೆ ಇಷ್ಟ ಇಲ್ಲ. ಈ ವ್ಯಕ್ತಿ ಅಂತಹ ಜನರನ್ನು ಇಷ್ಟಪಡಲ್ಲ ಅನ್ನೋ ಎನರ್ಜಿ. ಅವರ ರಿಯಲ್ ಸೈಡನ್ನು ತೋರಿಸುವ ಜನರನ್ನು ಇವರು ಇಷ್ಟಪಡ್ತಾರೆ. ರಿಯಲ್ ಆಗಿ ಎಕ್ಸ್ಪ್ರೆಸ್ ಮಾಡಿಕೊಳ್ಳುವ ಜನರನ್ನು ಇಷ್ಟಪಡ್ತಾರೆ. ಬಹುಶಃ ನೀವು ಕೂಡ ಹಾಗೆ ಇರ್ಬೋದು. ನೀವು ನಿಮ್ಮ ರಿಯಲ್ ಸೆಲ್ಫ್ ಆಗೇ ಇರ್ತೀರ, ಶೋ ಆಫ್ ಮಾಡೋದಿಲ್ಲ. ಡಬಲ್ ಪರ್ಸ್ನಾಲಿಟಿ ಅಲ್ಲ. ಈ ಫೇಕ್ ಪರ್ಸ್ನಾಲಿಟಿ ನಿಮ್ಮಲ್ಲಿಲ್ಲ ಅನ್ನೋದು ಅವ್ರಿಗೆ ತುಂಬ ಇಷ್ಟ. ನೀವು ನಿಮ್ಮ ರಿಯಲ್ ಸೆಲ್ಫ್ನಲ್ಲಿ ಇರ್ತೀರಾ ಅನ್ನೋದು ಅವ್ರಿಗೆ ಅನ್ನಿಸ್ತಾ ಇದೆ. ನೀವು ಫೀಲ್ ಮಾಡೋದನ್ನು ಹೇಳ್ತೀರಾ. ಈ ವಿಷಯವನ್ನು ಅವರು ನಿಮ್ಮಲ್ಲಿ ತುಂಬ ಇಷ್ಟಪಡ್ತಾರೆ. ನಿಮ್ಮ ಫಿಸಿಕಲ್ ಬ್ಯೂಟಿಗೂ ಅವರು ತುಂಬ ಅಟ್ರ್ಯಾಕ್ಟೆಡ್ ಆಗಿದ್ದಾರೆ. ನಿಮ್ಮ ಇನ್ನರ್ ಬ್ಯೂಟಿ ಕೂಡ ಅವರಿಗೆ ತುಂಬ ಇಷ್ಟ. ಅವರು ನಿಮಗೆ ತುಂಬ ಸಲ ನೀವು ತುಂಬ ಒಳ್ಳೆಯ ವ್ಯಕ್ತಿ ಅಂತ ಕೂಡ ಹೇಳಿರ್ಬೋದು. ಒಬ್ಬರ ಜೊತೆ ಒಬ್ಬರು ತುಂಬ ಡೀಪ್ ಬಾಂಡಿಂಗಲ್ಲಿ ಇರಬಹುದು ಪಾಸ್ಟ್ನಲ್ಲಿ. ಆಗ ತುಂಬ ಒಳ್ಳೆಯ ಮಾತುಗಳನ್ನು ಕೂಡ ಹೇಳಿರ್ಬೋದು. ಬಟ್ ಸಡನ್ನಾಗಿ ಇವರ ಮನಸ್ಥಿತಿ ಅನ್ನೋದು, ಇವರ ಮೂಡ್ ಸ್ವಿಂಗ್ಸ್ ಅನ್ನೋದು, ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಅನ್ನೋದು ಚೇಂಜ್ ಆಗ್ತಾ ಇರ್ಬೋದು. ತಕ್ಷಣ ಒಂದು ಸಲ ಚೆನ್ನಾಗಿ ಮಾತಾಡಿದ್ರೆ ಇನ್ನೊಂದು ಸಲ ಮತ್ತೆ ಅದೇ ರೀತಿಯ ಪ್ಯಾಟ್ರನ್ ಮುಂದುವರಿಸೋದು. ಒಂದು ಸಲ ರಿಲೇಷನ್ಶಿಪ್ಪಲ್ಲಿ ಬರೋದು, ಮತ್ತೆ ಫೈಟ್, ಮತ್ತೆ ಅದೇ ಮೊದಲಿನ ಪ್ಯಾಟ್ರನ್ಗೆ ಬರೋದು. ಈ ರೀತಿ ಆಗ್ತಾ ಬಂದಿರಬಹುದು. ಈಗೋ ಆ್ಯಂಡ್ ರೆಸಿಸ್ಟೆನ್ಸ್ ಎನರ್ಜಿ. ಇಲ್ಲಿ ಇನ್ನೊಂದು ಪಾಸಿಬಿಲಿಟಿ ಇದೆ. ಈ ವ್ಯಕ್ತಿಯಲ್ಲಿ ತುಂಬ ಈಗೋ ಇದೆ. ಮೊದಲು ಬ್ಲಾಕೇಜ್ ಟ್ರಸ್ಟ್, ಎರಡನೇ ಬ್ಲಾಕೇಜ್ ಈಗೋ ಆಗಿರ್ಬೋದು. ಈ ವ್ಯಕ್ತಿ ತುಂಬ ಈಗೋಸ್ಟಿಕ್, ತುಂಬ ಸೆಲ್ಫಿಶ್ ಆಗಿರ್ಬೋದು. ಅವರ ಈಗೋನಲ್ಲೇ ಇರ್ತಾರೆ. ಅವರ ಈಗೋಯಿಂದ ನಿಮ್ಮ ಮುಂದೆ ಬಂದು ಅವರೇ ಹೆಜ್ಜೆ ಹಾಕಿ ನಿಮ್ಮ ಜೊತೆ ಮಾತಾಡೋದಕ್ಕೆ ಅವರಿಗೆ ಆಗೋದಿಲ್ಲ. ಇದೇ ಅವರ ಈಗೋ. ಅವರು ಅವರ ಈಗೋವನ್ನು ಸೈಡ್ಗೆ ಇಟ್ಟು ನಿಮ್ಮ ಜೊತೆ ಮಾತಾಡಬೇಕು. ಆಗ ಮಾತ್ರ ವಿಷಯಗಳು ಸಾಲ್ವ್ ಆಗ್ಬೋದು. ಈ ಟೈಮ್ನಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ತಿರೋದು ಈ ವ್ಯಕ್ತಿ ನಿಮ್ಮನ್ನು ಅಪ್ರೋಚ್ ಮಾಡಬೇಕು ಅಂತ. ನೀವು ಅವರ ಎಫರ್ಟ್ಸ್ ನೋಡಬೇಕು ಅಂತ ಬಯಸ್ತೀರ. ಅವರು ನಿಮಗಾಗಿ ಎಫರ್ಟ್ ಹಾಕ್ತಿದ್ದಾರಾ ಅನ್ನೋದನ್ನು ನೋಡಬೇಕು ಅಂತ ನೀವು ಬಯಸ್ತಾ ಇದ್ದೀರಾ. ಯಾಕೆಂದರೆ ನಿಮ್ಮ ಮನಸ್ಸಲ್ಲೂ ಒಂದು ಡೌಟ್ ಇದೆ. ಇದು ಕೇವಲ ಒನ್ ಸೈಡೆಡ್ ಆಗಿತ್ತಾ? ಎಲ್ಲವೂ ನಿಮ್ಮ ಸೈಡ್ನಿಂದ ಮಾತ್ರ ಆಗಿತ್ತಾ? ನಿಮಗೆ ಒನ್ ಸೈಡೆಡ್ ಲವ್ ಅನ್ನೋದು ಬೇಡ. ನೀವು 2 ವೇ ಲವ್ ಬಯಸ್ತಾ ಇದ್ದೀರಾ. ಹಾಗಾಗಿ ಈಗ ನೀವು ಅವರ ಎಫರ್ಟ್ಸ್ ನೋಡಬೇಕು ಅಂತ ಬಯಸ್ತೀರಾ. ಅವರು ಕೂಡ ನಿಮ್ಮನ್ನು ಈ ರಿಲೇಷನ್ಶಿಪ್ಪಲ್ಲಿ ಬೇಕು ಅಂತ ಅಂದ್ಕೊಳ್ತಾರಾ? ನಿಮಗೆ ಸೆಕ್ಯೂರಿಟಿ ಅನ್ನೋದು ಬೇಕು. ಅವರು ಕೂಡ ಈ ಕನೆಕ್ಷನ್ಗಾಗಿ ಎಫರ್ಟ್ ಹಾಕ್ತಿದ್ದಾರೆ ಅನ್ನೋ ಅಶ್ಯೂರೆನ್ಸ್ ನಿಮಗೆ ಬೇಕು. ಮೆಚ್ಯೂರ್ ಕಮಿಟ್ಮೆಂಟ್ ಎನರ್ಜಿ. ಈ ವ್ಯಕ್ತಿ ನಿಮ್ಮನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ನೀವಿಬ್ಬರು ಒಬ್ಬರನ್ನೊಬ್ಬರು ಕಂಪ್ಲೀಟ್ ಮಾಡ್ತೀರಾ ಅನ್ನೋ ಎನರ್ಜಿ ಇದೆ. ನೀವಿಬ್ಬರು ಒಂದು ಟೀಮ್ ಹಾಗೆ ಇದ್ದೀರಾ. ಒಬ್ಬರ ಜೊತೆ ಒಬ್ಬರು ಸೇರಿ ಲೈಫ್ನಲ್ಲಿ ಏನನ್ನಾದರೂ ಅಚೀವ್ ಮಾಡಬಹುದು ಅನ್ನೋ ಎನರ್ಜಿ ಇದೆ. ನೀವು ಇಬ್ಬರು ತುಂಬ ಆಪೋಸಿಟ್ ಆಗಿರ್ಬೋದು. ಕೆಲವೊಮ್ಮೆ ಯೂನಿವರ್ಸ್ ಕಂಪ್ಲೀಟ್ಲಿ ಆಪೋಸಿಟ್ ಸೋಲ್ಸನ್ನು ಒಟ್ಟಿಗೆ ತರುತ್ತೆ. ನಿಮ್ಮಲ್ಲಿಲ್ಲದ ಕೆಲವು ಕ್ವಾಲಿಟೀಸ್ ಈ ವ್ಯಕ್ತಿಯಲ್ಲಿರಬಹುದು. ನಿಮ್ಮ ಪಾರ್ಟ್ನರ್ನಲ್ಲಿ ಇಲ್ಲದ ಕೆಲವು ಕ್ವಾಲಿಟೀಸ್ ನಿಮ್ಮಲ್ಲಿರ್ಬೋದು. ಅದಕ್ಕಾಗಿ ನೀವಿಬ್ಬರು ಆಪೋಸಿಟ್ ಕೂಡ ಆಗಿರ್ಬೋದು. ಆದರೆ ಅದೇ ಆಪೋಸಿಟ್ಸ್ ನಿಮ್ಮಿಬ್ಬರನ್ನು ಕಂಪ್ಲೀಟ್ ಮಾಡುತ್ತೆ. ನೀವು ತುಂಬ ಸಿಟ್ಟಿನ ವ್ಯಕ್ತಿಯಾಗಿದ್ದರೆ ಅವರು ತುಂಬ ಪೇಷನ್ಸ್ ಇರುವ ವ್ಯಕ್ತಿಯಾಗಿರಬಹುದು.
ನೀವು ತುಂಬ ಮಾತಾಡುವ ವ್ಯಕ್ತಿಯಾಗಿದ್ದರೆ ಅವರು ತುಂಬ ಕಡಿಮೆ ಮಾತನಾಡುವ ವ್ಯಕ್ತಿ ಆಗಿರ್ಬೋದು. ಒಬ್ಬರು ತುಂಬ ಮಾತಾಡಿದ್ರೆ ಇನ್ನೊಬ್ಬರು ಹೆಚ್ಚು ಲಿಸನ್ ಮಾಡುವ ವ್ಯಕ್ತಿ ಆಗಿರ್ಬೋದು. ಈ ಆಪೋಸಿಟ್ಸ್ ಒಬ್ಬರನ್ನು ಕಂಪ್ಲೀಟ್ ಮಾಡುತ್ತೆ. ನಿಮ್ಮ ಕನೆಕ್ಷನ್ ಕೂಡ ಇದೇ ರೀತಿಯದು. ನೀವಿಬ್ಬರು ಆಪೋಸಿಟ್ ಆಗಿದ್ದು ಒಬ್ಬರನ್ನೊಬ್ಬರು ಕಂಪ್ಲೀಟ್ ಮಾಡ್ತೀರಾ. ಸೊ ಆ ಎನರ್ಜಿ ಇದೆ. ಈ ವ್ಯಕ್ತಿ ನಿಮ್ಮನ್ನು ಅಪ್ರೋಚ್ ಮಾಡಬೇಕಾದ್ರೆ ತುಂಬ ಮೆಚ್ಯೂರಿಟಿ ಬರಬೇಕು. ಅದು ಅವರಿಗೆ ಗೊತ್ತಿದೆ. ನಿಮ್ಮನ್ನು ಹೇಗೆ ಅಪ್ರೋಚ್ ಮಾಡಬೇಕು ಅಂತ ಅವರು ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಏನು ಟೆಕ್ಸ್ಟ್ ಮಾಡಬೇಕು, ಏನು ಮೆಸೇಜ್ ಮಾಡಬೇಕು, ಕಾಲ್ ಮಾಡಿದ್ರೆ ನಿಮ್ಮ ಜೊತೆ ಏನು ಹೇಳಬೇಕು, ಇವೆಲ್ಲವನ್ನು ಅವರು ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಅವರು ಕರೇಜ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆದರೆ ನಿಮಗೆ ಕಾಲ್ ಅಥವಾ ಮೆಸೇಜ್ ಮಾಡಬಹುದು. ಆದರೆ ಅವರೊಳಗೆ ತುಂಬ ದೊಡ್ಡ ಫೈಟ್ ನಡೀತಾ ಇದೆ. ಕೆಲವರು ಹೊರಗಿನಿಂದ ತುಂಬ ಕಾಮಾಗಿ ಕಾಣ್ತಾರೆ, ಆದರೆ ಒಳಗೆ ತುಂಬ ಬಿರುಗಾಳಿ ಅನ್ನೋದು ನಡೀತಾ ಇರುತ್ತೆ. ಸೊ ಇಲ್ಲಿ ಕೂಡ ಅದೇ ಸಿಚುವೇಶನ್. ಹೊರಗಿನಿಂದ ಈ ವ್ಯಕ್ತಿ ಎಷ್ಟು ಕಾಮಾಗಿ ಕಾಣಿಸ್ಕೊಂಡ್ರು ಒಳಗೆ ತುಂಬ ಡೌನ್ ಫೀಲ್ ಮಾಡ್ತಾ ಇದ್ದಾರೆ. ಅವರ ಹಾರ್ಟ್ ಮತ್ತು ಮೈಂಡ್ ನಡುವೆ ಫೈಟ್ ನಡೀತಾ ಇದೆ. ಒಂದು ಕಡೆ ಹಾರ್ಟ್ ಹೇಳ್ತಾ ಇದೆ ಹೋಗಿ ಅವ್ರ ಜೊತೆ ಮಾತಾಡು, ಇನ್ನೊಂದು ಕಡೆ ಮೈಂಡ್ ಹೇಳ್ತಾ ಇದೆ ಇಲ್ಲ ಸ್ವಲ್ಪ ವೆಯ್ಟ್ ಮಾಡು, ತುಂಬ ಬೇಗ ಡಿಸಿಷನ್ ತಗೊಳ್ಬೇಡ. ಸೊ ಇದು ಸ್ವಲ್ಪ ಡಿಲೇ ಆಗ್ತಾ ಇದೆ. ಅವರು ಇವೆಲ್ಲವನ್ನು ಥಿಂಕ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಒಳಗೆ ಫೈಟ್ ಆಗ್ತಾ ಇದೆ. ಈ ವ್ಯಕ್ತಿ ಕನ್ಫ್ಯೂಸ್ಡ್ ಮೈಂಡ್ ಸೆಟ್ನಲ್ಲಿದ್ದಾರೆ. ದೊಡ್ಡ ಡಿಸಿಷನ್ ತಗೊಳ್ಳೋದಕ್ಕೆ ಸಾಧ್ಯ ಆಗದೇ ಇರ್ಬೋದು. ಮೇಜರ್ ಡಿಸಿಷನ್ ಆ್ಯಂಡ್ ಪ್ರಿಯಾರಿಟೀಸ್ ಎನರ್ಜಿ. ಈ ವ್ಯಕ್ತಿ ಒಂದು ಮೇಜರ್ ಡಿಸಿಷನ್ ತಗೊಳ್ಬೇಕಿದೆ. ಅವರು ನಿಮ್ಮನ್ನು ಚೂಸ್ ಮಾಡಬೇಕು. ಬಹುಶಃ ಇವತ್ತಿನವರೆಗೂ ಅವರು ನಿಮ್ಮನ್ನು ಚೂಸ್ ಮಾಡಿರಲಿಲ್ಲ. ಅವರಿಗೆ ಫ್ಯಾಮಿಲಿ ಪ್ರಿಯಾರಿಟಿ ಆಗಿರ್ಬೋದು ಅಥವಾ ಕೆರಿಯರ್ ಪ್ರಿಯಾರಿಟಿ ಆಗಿರಬಹುದು. ಕೆಲವೊಂದು ರಿಲೇಷನ್ಶಿಪ್ಪಲ್ಲಿ ಅವ್ರು ಅಂದ್ಕೊಂಡಿರ್ಬೋದು ರಿಲೇಷನ್ಶಿಪ್ಪಲ್ಲಿ ಇರೋದ್ರಿಂದ ಅವರ ಗೋಲ್ಸ್, ಕೆರಿಯರ್ ಅಥವಾ ಗ್ರೋತ್ ಮೇಲೆ ಫೋಕಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಅವ್ರು ಅಂದ್ಕೊಂಡಿರ್ಬೋದು. ಆದರೆ ನಿಮ್ಮಿಂದ ದೂರ ಆದಮೇಲೂ ಕೆರಿಯರ್ ಮೇಲೆ ಫೋಕಸ್ ಮಾಡೋದಕ್ಕೆ ಅವರಿಗೆ ಆಗ್ತಾ ಇಲ್ಲ. ಪ್ರಾಬ್ಲಮ್ ಅವರೇ ಅನ್ನೋದು ಈಗ ಅವರಿಗೆ ಅರ್ಥ ಆಗಿದೆ. ಅವರು ಪ್ರಾಬ್ಲಮನ್ನು ನಿಮ್ಮ ಮೇಲೆ ಅಥವಾ ರಿಲೇಷನ್ಶಿಪ್ ಮೇಲೆ ಆಗ್ತಾಯಿದ್ರು. ಆದರೆ ಈಗ ಅವರ ಡಿಸಿಷನ್ ರಾಂಗ್ ಆಗಿತ್ತು ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇದೆ. ಅವರು ತಗೊಂಡ ಡಿಸಿಷನ್ ತಪ್ಪಾಗಿತ್ತು. ಸೊ ಅವರೀಗ ಡಿಸ್ಟ್ರ್ಯಾಕ್ಟೆಡ್ ಆಗ್ತಾ ಇದ್ದಾರೆ. ಅವರೀಗ ಅರ್ಥ ಮಾಡ್ಕೊಂಡಿದ್ದಾರೆ ನೀವು ಅವರ ಡಿಸ್ಟ್ರ್ಯಾಕ್ಷನ್ ಅಲ್ಲ ಅಂತ. ಅವರು ಅವರ ಫೋಕಸ್ ಮೇಲೆ ವರ್ಕ್ ಮಾಡಬೇಕು. ಅವರ ಅಟೆನ್ಷನ್ ಸ್ಪ್ಯಾನ್ ಮೇಲೆ ವರ್ಕ್ ಮಾಡಬೇಕು. ಅದೇ ಅವರ ಮೇನ್ ಇಶ್ಯೂ. ಹಿಡನ್ ಟ್ರೂತ್ ಆ್ಯಂಡ್ ಸಿಚುವೇಶನ್ ಎನರ್ಜಿ. ಯಾವುದಾದ್ರೊಂದು ಸಿಚುವೇಶನಲ್ಲಿ ಇವರು ಸಿಕ್ಕಾಕೊಂಡಿದ್ರೆ ಅದು ಅವರಿಗೆ ಹ್ಯಾಪಿಯನ್ನು ಕೊಡ್ತಾ ಇಲ್ಲ. ಸೊ ಈ ವ್ಯಕ್ತಿ ತುಂಬ ಹ್ಯಾಪಿಯಾಗಿರುವ ರೀತಿ ಪೋಸ್ಟ್ ಮಾಡ್ತಾ ಇರ್ಬೋದು, ಸ್ಟೇಟಸ್ ಆಗ್ತಾ ಇರಬಹುದು, ಬಟ್ ಅದು ರಿಯಾಲಿಟಿ ಆಗಿರಬೇಕು ಅಂತ ಇಲ್ಲ. ರೈಟ್ ಟ್ರ್ಯಾಕ್ ಆ್ಯಂಡ್ ರಿಯೂನಿಯನ್ ಎನರ್ಜಿ. ಈ ವ್ಯಕ್ತಿ ರೈಟ್ ಟ್ರ್ಯಾಕ್ಗೆ ಬರ್ತಾ ಇದ್ದಾರೆ. ಅವರು ಟ್ರ್ಯಾಕ್ನಿಂದ ಸ್ವಲ್ಪ ಸೈಡ್ಗೆ ಹೋಗಿದ್ರು, ಈಗ ಮತ್ತೆ ರೈಟ್ ಟ್ರ್ಯಾಕ್ಗೆ ಬರ್ತಾ ಇದ್ದಾರೆ. ಈ ಕನೆಕ್ಷನಲ್ಲಿ ರಿಯೂನಿಯನ್ ಹೇಗಾಗ್ಬೋದು ಅನ್ನೋ ಎನರ್ಜಿ ನೋಡಿದ್ರೆ ಆ ವ್ಯಕ್ತಿ ನಿಮ್ಮ ಕಡೆಗೆ ಬರಬೇಕು ಅಂತ ಬಯಸ್ತಾ ಇದ್ದಾರೆ. ಈ ಕನೆಕ್ಷನ್ಗೆ ಮತ್ತೆ ಬರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಕಮ್ ಬ್ಯಾಕ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಇನ್ನೂ ಡಿಲೇ ಮಾಡಬಾರ್ದು ಅನ್ನೋ ಮನಸ್ಸು ಅವರಲ್ಲಿದೆ. ಅವ್ರಿಗೆ ಎಫರ್ಟ್ ಹಾಕಬೇಕು ಅನ್ನೋದು ಗೊತ್ತಾಗಿದೆ. ಈ ಕನೆಕ್ಷನ್ ಬೆಟರ್ ಆಗಬೇಕಾದ್ರೆ ಅವರು ಟ್ರೈ ಮಾಡಲೇಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ. ಹಾಗಾಗಿ ಈಗ ಅವರಿಂದ ಡಿಲೇ ಆಗಬಾರ್ದು ಅನ್ನೋ ಎನರ್ಜಿ ಇದೆ. ನಿಮ್ಮನ್ನು ಈಗಾಗಲೇ ಒಂದು ಕಿಂಗ್ ಅಥವಾ ಕ್ವೀನ್ ಎನರ್ಜಿಯಲ್ಲಿ ನೋಡ್ತಾ ಇದ್ದಾರೆ. ನೀವು ಅವರ ಲೈಫ್ನಲ್ಲಿ ತುಂಬ ಸ್ಪೆಷಲ್. ನಿಮ್ಮನ್ನು ಅವರು ತುಂಬ ವ್ಯಾಲ್ಯೂ ಇರೋ ಪರ್ಸನ್ ಅಂತ ನೋಡ್ತಾ ಇದ್ದಾರೆ. ನಿಮ್ಮನ್ನು ದೂರ ಮಾಡ್ಕೊಳ್ಳೋದಕ್ಕೆ ಬಯಸ್ತಾ ಇಲ್ಲ. ಅವರನ್ನು ಇಷ್ಟು ಲವ್ ಮಾಡುವ, ಇಷ್ಟು ಕೇರ್ ಮಾಡುವ ವ್ಯಕ್ತಿಯನ್ನು ಕಳ್ಕೊಳ್ಳೋದು ಅವರ ಲೈಫ್ನ ಬಿಗ್ಗೆಸ್ಟ್ ಲಾಸ್ ಆಗುತ್ತೆ ಅನ್ನೋದು ಅವರಿಗೆ ಅರ್ಥ ಆಗಿದೆ. ಹಾಗಾಗಿ ಅವರು ನಿಮ್ಮನ್ನು ದೂರ ಮಾಡ್ಕೊಳ್ಳೋದಕ್ಕೆ ಬಯಸ್ತಾ ಇಲ್ಲ. ನಿಮ್ಮ ಜೊತೆ ಕ್ಲಿಯರ್ ಕಟ್ ಆಗಿರುವಂತಹ ಕಾನ್ವರ್ಜೇಷನ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಬಹಳ ಕ್ಲಿಯರ್ ಆಗಿ ನಿಮ್ಮ ಜೊತೆ ಮಾತಾಡಬೇಕು ಅನ್ನೋದು ಅವರ ಮೆಂಟಾಲಿಟಿ. ನಿಮ್ಮನ್ನು ಮೀಟ್ ಮಾಡಬಹುದು ಅಥವಾ ಸಡನ್ ಕಾಲ್ ಅಥವಾ ಮೆಸೇಜ್ ಬರಬಹುದು. ಅಥವಾ ನಿಮ್ಮಿಬ್ಬರ ನಡುವೆ ತುಂಬ ಕ್ಲೋಸ್ ಆಗಿರುವ ಯಾರಾದರೂ ಫ್ರೆಂಡ್ಸ್ ಇದ್ದರೆ ಅವರಿಂದ ಯಾವುದಾದ್ರೂ ಒಂದು ಸಲಹೆ ಅನ್ನೋದು ಬರ್ಬೋದು. ಅಥವಾ ಅವರ ಕಾರಣದಿಂದ ಈ ರಿಲೇಷನ್ಶಿಪ್ ಮತ್ತೆ ಒಂದಾಗ್ಬೋದು. ಆ ಎನರ್ಜಿ ಕೂಡ ಇದೆ. ಅಂದರೆ ನಿಮ್ಮಿಬ್ಬರಿಗೂ ಗೊತ್ತಿರುವಂತಹ ಯಾವುದಾದ್ರೂ ಫ್ರೆಂಡ್ನ ಇನ್ವಾಲ್ವ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗ್ಬೋದು. ಅದು ನಿಮ್ಮಿಬ್ಬರಿಗೂ ಕಾಮನ್ ಆಗಿರುವ ಮ್ಯೂಚುವಲ್ ಫ್ರೆಂಡ್ ಕೂಡ ಆಗಿರ್ಬೋದು. ಅಥವಾ ನಿಮ್ಮ ಫ್ರೆಂಡ್ ಜೊತೆ ಮಾತಾಡಿ ನಿಮ್ಮ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ ತಗೊಳ್ಳೋದಕ್ಕೆ ಟ್ರೈ ಮಾಡಬಹುದು. ಚೇಂಜ್ ಆ್ಯಂಡ್ ಸ್ಟ್ರಾಂಗ್ ಅಟ್ರಾಕ್ಷನ್ ಎನರ್ಜಿ. ಈ ವ್ಯಕ್ತಿಯಲ್ಲಿ ತುಂಬ ಚೇಂಜ್ ಆಗಿದೆ. ಆ ಚೇಂಜ್ ನಿಮ್ಮ ಹ್ಯಾಪಿನೆಸ್ಗಾಗಿ ಅವರೊಳಗೆ ಬರ್ತಾ ಇದೆ. ಈ ರೀತಿಯ ವ್ಯಕ್ತಿಯನ್ನು ನೀವು ಮತ್ತೆ ಆಕ್ಸೆಪ್ಟ್ ಮಾಡಲ್ಲ ಅನ್ನೋದು ಅವರು ಅಂದ್ಕೊಳ್ತಾ ಇದ್ದಾರೆ. ನಿಮ್ಮನ್ನು ಇಷ್ಟು ಹರ್ಟ್ ಮಾಡಿ ಹೋದ ವ್ಯಕ್ತಿಯನ್ನು ನೀವು ಯಾಕೆ ಅಕ್ಸೆಪ್ಟ್ ಮಾಡಬೇಕು? ಅದಕ್ಕಾಗಿ ಅವರೊಳಗೆ ಚೇಂಜಸ್ಸನ್ನು ತರಬೇಕು ಅಂತ ಬಯಸ್ತಾ ಇದ್ದಾರೆ. ನೀವು ಅವರನ್ನು ಮತ್ತೆ ಆಕ್ಸೆಪ್ಟ್ ಮಾಡಬೇಕು, ಮತ್ತೆ ನಿಮ್ಮ ಲೈಫ್ಗೆ ಅವರನ್ನು ತಗೊಳ್ಬೇಕು. ಅದೇ ಅವರ ಮೆಂಟಾಲಿಟಿ. ಇಲ್ಲಿ ಅಟ್ರಾಕ್ಷನ್ ತುಂಬ ಸ್ಟ್ರಾಂಗ್ ಇದೆ. ಈ ವ್ಯಕ್ತಿ ನಿಮ್ಮ ಕಡೆ ತುಂಬ ಸ್ಟ್ರಾಂಗ್ ಅಟ್ರಾಕ್ಷನ್ ಫೀಲ್ ಮಾಡ್ತಾ ಇದ್ದಾರೆ. ಇಷ್ಟು ಸ್ಟ್ರಾಂಗ್ ಅಟ್ರಾಕ್ಷನ್
ಅವರು ನಿಮ್ಮ ಕಡೆಗೆ ಮೊದಲು ಯಾವತ್ತೂ ಫೀಲ್ ಮಾಡಿರಲಿಲ್ಲ. ಬಹುಶಃ ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನಿಂದ ಈ ಅಟ್ರಾಕ್ಷನ್ ಇನ್ನಷ್ಟು ಸ್ಟ್ರಾಂಗ್ ಆಗಿದೆ. ನಿಮ್ಮಿಬ್ಬರ ನಡುವೆ ಈಗ ಮಾತಿಲ್ಲ, ಬಾಂಡ್ ಇಲ್ಲ. ಅದೇ ಬಾಂಡ್ಗಾಗಿ ಅವರು ಈಗ ಕ್ರೇವ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಬೇಗ ಮಾತಾಡಬೇಕು ಅಂತ ಕ್ರೇವ್ ಮಾಡ್ತಾ ಇದ್ದಾರೆ. ಬೇಗನೆ ಎಲ್ಲವೂ ಬೆಟರ್ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ಈ ಲವ್ ಲೈಫನ್ನು ಬೆಟರ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಈ ಕನೆಕ್ಷನನ್ನು ಬೆಟರ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಅವರು ಈ ಕನೆಕ್ಷನ್ನ ಮುಂದಿನ ದಿನಗಳನ್ನು ನೋಡ್ತಾ ಇದ್ದಾರೆ. ಸೊ ಅವರೀಗ ಆ್ಯಕ್ಷನ್ ತೊಗೊಳೋದಕ್ಕೆ ರೆಡಿ ಆಗಿದ್ದಾರೆ. ಮುಂದೆ ಬರೋದಕ್ಕೆ ತುಂಬ ಹತ್ತಿರ ಬಂದಿದ್ದಾರೆ. ಈಗ ಅವರು ಒಂದು ಆ್ಯಕ್ಷನ್ ತೊಗೊಳೋದಕ್ಕೆ ರೆಡಿ. ಬಹುಶಃ ತುಂಬ ಬೇಗ ಅವರಿಂದ ಕಾಲ್ ಅಥವಾ ಮೆಸೇಜ್ ಬರ್ಬೋದು. ಡಿಟ್ಯಾಚ್ಮೆಂಟ್, ಕನ್ಫ್ಯೂಷನ್ ಆ್ಯಂಡ್ ಹೀಲಿಂಗ್ ಎನರ್ಜಿ. ನಿಮ್ಮ ಕಡೆಯಿಂದ ಡಿಟ್ಯಾಚ್ಮೆಂಟ್ ಫೀಲ್ ಆಗ್ತಾ ಇದೆ. ಆ ಡಿಸ್ಕನೆಕ್ಟ್ ಅವರಿಗೆ ತುಂಬ ಡೌನ್ ಮಾಡ್ತಾ ಇದೆ. ನೀವು ಸೈಲೆಂಟ್ ಆಗಿರ್ಬೋದು, ನಿಮ್ಮ ಎಮೋಷನ್ಸನ್ನು ತೋರಿಸ್ತಾ ಇಲ್ಲ, ನೀವು ಅವರನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ, ಅವಾಯ್ಡ್ ಮಾಡ್ತಾ ಇದ್ದೀರಾ. ಈ ಡಿಟ್ಯಾಚ್ಮೆಂಟ್ ಅವರಿಗೆ ಇಷ್ಟ ಇಲ್ಲ. ಈ ಡಿಸ್ಕನೆಕ್ಟ್ ಬೇಡ. ನಿಮ್ಮ ಪಾರ್ಟ್ನರ್ಗೆ ಇನ್ನೂ ಕನ್ಫ್ಯೂಷನ್ ಇದೆ. ನೀವು ಇನ್ನೂ ಅವರು ಯಾವುದೇ ಫೈನಲ್ ಡಿಸಿಷನ್ನ ತಗೊಂಡಿಲ್ಲ. ಆದರೆ ಅವರಿಗೆ ತುಂಬ ಹೆಚ್ಚು ಟೈಮ್ ಸಿಗೋದಿಲ್ಲ. ಯೂನಿವರ್ಸ್ ಅವರಿಗೆ ತುಂಬ ಸ್ಪೇರ್ ಟೈಮ್ ಕೊಡೋದಿಲ್ಲ. ಅವರು ಬೇಗನೆ ಆ್ಯಕ್ಷನ್ ತೊಗೊಳ್ಬೇಕು. ವಿಶೇಷವಾಗಿ ಅವರು ನಿಮ್ಮನ್ನು ಗೋಸ್ಟ್ ಮಾಡಿ ಹೋಗಿದರೆ, ಅಂದರೆ ಗೋಸ್ಟಿಂಗ್ ಅಂದರೆ ಒಂದೇ ಸಲ ಮಾತಾಡೋದು ಸ್ಟಾಪ್ ಮಾಡೋದು. ಅಂದರೆ ನಿನ್ನೆ ರಾತ್ರಿ ಚೆನ್ನಾಗಿ ನಗ್ತಾ ಮಾತಾಡಿ ಮುಂದಿನ ಬೆಳಗ್ಗೆ ಬ್ಲಾಕ್ ಮಾಡೋದು, ಅದೇ ಗೋಸ್ಟಿಂಗ್. ಸೊ ಆ ರೀತಿ ಏನಾದರೂ ಮಾಡಿದರೆ ಈ ವ್ಯಕ್ತಿ ಆದಷ್ಟು ಬೇಗ ಕಾಲ್ ಅಥವಾ ಮೆಸೇಜ್ ಮಾಡುವ ಎನರ್ಜಿ ಇದೆ. ಕಮಿಟ್ಮೆಂಟ್ ಆ್ಯಂಡ್ ಸ್ಟೆಬಿಲಿಟಿ ಎನರ್ಜಿ. ಈ ವ್ಯಕ್ತಿ ನಿಮ್ಮಿಂದ ಯಾಕೆ ಎಸ್ಕೇಪ್ ಆದರು? ನೀವು ಅವರಿಂದ ಕಮಿಟ್ಮೆಂಟ್ ಕೇಳ್ತಾ ಇದ್ರಾ, ಸ್ಟೆಬಿಲಿಟಿ ಕೇಳ್ತಾ ಇದ್ರಾ? ಆ ಕಮಿಟ್ಮೆಂಟ್ ಕೊಡೋದಕ್ಕೆ ರೈಟ್ ಟೈಮ್ ಅಲ್ಲ ಅಂತ ಅವ್ರಿಗೆ ಅನ್ನಿಸಿರ್ಬೋದು. ನಿಮ್ಮ ರಿಲೇಷನ್ಶಿಪ್ ತಗೊಳ್ಳೋದಕ್ಕೆ ರೈಟ್ ಟೈಮ್ ಅಲ್ಲ ಅಂತ ಅವ್ರಿಗೆ ಅನ್ನಿಸಿರ್ಬೋದು. ಸೊ ನೀವು ನನಗೆ ಕಮಿಟ್ಮೆಂಟ್ ಬೇಕು, ಸ್ಟೆಬಿಲಿಟಿ ಬೇಕು, ಸೆಕ್ಯೂರಿಟಿ ಬೇಕು ಅಂತ ಕೇಳಿರ್ಬೋದು. ಹಾಗಾಗಿ ಈ ವ್ಯಕ್ತಿ ಈ ಸಿಚುವೇಶನಿಂದ ಎಸ್ಕೇಪ್ ಆಗ್ತಾಯಿದ್ರು, ರನ್ ಆಗ್ತಾಯಿದ್ರು, ನಿಮ್ಮಿಂದ ದೂರ ಹೋಗುವ ರನ್ನರ್ ಆಗಿದ್ರು. ಆದರೆ ಈಗ ಅವರಿಗೆ ರೈಟ್ ಟೈಮ್ ಬಂದಿದೆ ಅನ್ನೋ ಫೀಲ್ ಆಗ್ತಾ ಇದೆ. ಈಗ ನಿಮಗೆ ಕಮಿಟ್ಮೆಂಟ್, ಸ್ಟೆಬಿಲಿಟಿ ಕೊಡುವ ಸಮಯ ಬಂದಿದೆ ಅಂತ ಅವರಿಗೆ ಅನ್ನಿಸ್ತಾ ಇದೆ. ಅವರು ಬಂದರೆ ನಿಮಗೆ ಒಂದು ಬಿಗ್ ಆಫರ್ ಕೂಡ ಕೊಡ್ಬೋದು. ಎಮೋಷ್ನಲ್ ಅಟ್ಯಾಚ್ಮೆಂಟ್ ಆ್ಯಂಡ್ ಹ್ಯಾಬಿಟ್ ಎನರ್ಜಿ. ಸೊ ಈ ರಿಲೇಷನ್ಶಿಪ್ನಲ್ಲಿ ಅವ್ರಿಗೆ ತುಂಬ ಪೀಸ್ ಅನ್ನೋದು ಸಿಕ್ಕಿದೆ. ನಿಮ್ಮ ಕಡೆಗೆ ಎಮೋಷ್ನಲಿ ಫೀಲ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ಈ ಕನೆಕ್ಷನನ್ನು ಯಾವಾಗಲೂ ಅವರ ಇಷ್ಟದಂತೆ ನಡೆಸ್ಕೊಂಡಿದ್ರೆ ಅವ್ರಿಗೆ ಎಮೋಷ್ನಲ್ ನೀಡ್ ಬಂದಾಗ ಮಾತ್ರ ನಿಮ್ಮ ಹತ್ರ ಬರ್ತಾಯಿದ್ರು. ಸೊ ಅವರ ಟೈಮ್ ಶೇರ್ ಮಾಡೋದಕ್ಕೆ ನಿಮ್ಮ ಹತ್ರ ಬರ್ತಾಯಿದ್ರು. ಅಟೆನ್ಷನ್ ಬೇಕಾದಾಗ ಅವರ ಈಗೋ ಬೂಸ್ಟ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಕಡೆ ಬರ್ತಾಯಿದ್ರು. ಅವರ ಎಮೋಷ್ನಲ್ ನೀಡ್ ಸ್ಯಾಟಿಸ್ಫೈ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ಬರ್ತಾಯಿದ್ರು. ಆದರೆ ನಿಮ್ಮ ಎಮೋಷ್ನಲ್ ನೀಡ್ಸ್ ಸ್ಯಾಟಿಸ್ಫೈ ಮಾಡೋದಕ್ಕೆ ಅವರು ಬಂದಿರಲಿಲ್ಲ. ನಿಮ್ಮ ಎಮೋಷ್ನಲ್ ನೀಡ್ಸನ್ನು ಈ ವ್ಯಕ್ತಿ ಯಾವತ್ತೂ ಸ್ಯಾಟಿಸ್ಫೈ ಮಾಡಲಿಲ್ಲ. ಅವರು ನಿಮಗಾಗಿ ಎಮೋಷ್ನಲ್ ಅವೈಲಬಲ್ ಕೂಡ ಇರಲಿಲ್ಲ. ಈ ಕನೆಕ್ಷನಲ್ಲಿ ನೀವು ತುಂಬ ಫೀಲಿಂಗ್ಸ್ಗಳನ್ನು ಫೇಸ್ ಮಾಡಿರ್ಬೋದು. ಅವರಿಗೆ ನಿಮ್ಮಿಂದ ಅವರದೇ ಎಮೋಷ್ನಲ್ ನೀಡ್ ಸ್ಯಾಟಿಸ್ಫೈ ಮಾಡ್ಕೊಳ್ಳೋದು ಮುಖ್ಯ ಆಗಿತ್ತು. ಆದರೆ ನಿಮ್ಮ ಪಾರ್ಟ್ನರ್ ನಿಮ್ಮ ವ್ಯಾಲ್ಯೂವನ್ನು, ನಿಮ್ಮ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಲಿಲ್ಲ. ನಿಮ್ಮ ಮನಸ್ಸು ಹೇಗಿದೆ, ನಿಮಗೂ ಅವರ ಸಪೋರ್ಟ್ ಬೇಕು. ಬಟ್ ನೀವು ಎಮೋಷ್ನಲಿ ಡೌನ್ ಆದಾಗ ಅವರು ನಿಮ್ಮ ಹತ್ರ ನಿಂತ್ಕೊಳ್ತಾ ಇರಲಿಲ್ಲ. ಸೊ ಅವರನ್ನು ಎಮೋಷ್ನಲಿ ಹೀಲ್ ಮಾಡೋದಕ್ಕೆ ನೀವೀಗ ಅವರ ಹತ್ರ ಇಲ್ಲ. ಈಗ ಯೂನಿವರ್ಸ್ ಅವರಿಗೆ ಆ್ಯಕ್ಷನ್ ತೊಗೊಳೋದಕ್ಕೆ ಟೈಮ್ ಕೊಡ್ತಾ ಇದೆ. ಅವರು ಸಮಯಕ್ಕೆ ಸರಿಯಾಗಿ ಆ್ಯಕ್ಷನ್ ತೊಗೊಳ್ತಾ ಇದ್ದರೆ ಯೂನಿವರ್ಸ್ ಯಾವುದಾದ್ರೂ ರೀತಿಯಲ್ಲಿ ಅವರನ್ನು ಆ್ಯಕ್ಷನ್ ತಗೊಳ್ಳುವ ಹಾಗೆ ಫೋರ್ಸ್ ಮಾಡ್ಬೋದು. ಸೊ ಯೂನಿವರ್ಸ್ ಅವ್ರಿಗೆ ಟೈಮ್ ಕೊಟ್ಟಿದೆ. ಆದರೆ ಬೇಗನೆ ಅವರ ಇಂಟ್ಯೂಷನ್ ಕೇಳಿ ಆ್ಯಕ್ಷನ್ ತೊಗೊಳ್ಬೇಕು. ಇಲ್ಲ ಅಂದರೆ ಯೂನಿವರ್ಸ್ ತನ್ನದೇ ರೀತಿಯಲ್ಲಿ ಅವರನ್ನು ಆ್ಯಕ್ಷನ್ ತಗೊಳ್ಳುವ ಹಾಗೆ ಫೋರ್ಸ್ ಮಾಡ್ಬೋದು. ಮ್ಯೂಚುವಲ್ ಲವ್ ಆ್ಯಂಡ್ ರಿಯೂನಿಯನ್ ಎನರ್ಜಿ. ಇದು ಮ್ಯೂಚುವಲ್ ಲವ್ ಅಂದರೆ ನೀವಿಬ್ಬರು ಒಬ್ಬರನ್ನೊಬ್ಬರು ತುಂಬ ಲವ್ ಮಾಡ್ತೀರಾ. ಒಬ್ಬರಿಲ್ಲದೆ ಒಬ್ಬರಿಗೆ ಇರೋದಕ್ಕೆ ಆಗೋದಿಲ್ಲ. ಒಬ್ಬರಿಂದ ಒಬ್ಬರು ದೂರ ಇರೋದಕ್ಕೆ ಆಗ್ತಾ ಇಲ್ಲ. ಆದರೆ ಕೆಲವೊಮ್ಮೆ ಜೊತೆಯಲ್ಲೂ ಇರೋದಕ್ಕೆ ಆಗ್ತಾ ಇಲ್ಲ. ಇದು ಕೂಡ ನಿಮ್ಮ ಸಿಚುವೇಶನ್ ಆಗಿರ್ಬೋದು. ಸೊ ಇವತ್ತಿನ ಗೈಡೆನ್ಸ್ ಏನು ಅಂದರೆ, ಯಾರಾದರೂ ನಿಮ್ಮನ್ನು ಚೂಸ್ ಮಾಡ್ತಾರಾ ಅನ್ನೋದಕ್ಕಿಂತ ಮೊದಲು ನಿಮ್ಮನ್ನು ನೀವು ಚೂಸ್ ಮಾಡ್ಕೊಳ್ಳಿ. ನಿಮ್ಮ ಪೀಸ್, ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಮತ್ತು ನಿಮ್ಮ ಹ್ಯಾಪಿನೆಸ್ ಯಾವ ರಿಲೇಷನ್ಶಿಪ್ಗಿಂತಲೂ ಮುಖ್ಯ. ಸರಿಯಾದ ವ್ಯಕ್ತಿ ಬಂದರೆ ನಿಮ್ಮ ಲೈಫ್ಗೆ ಕನ್ಫ್ಯೂಷನ್ ಅಲ್ಲ, ಕ್ಲಾರಿಟಿ ಮತ್ತು ಸ್ಟೆಬಿಲಿಟಿಯನ್ನು ತರ್ತಾರೆ. ಇದು ಇವತ್ತಿನ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ತುಂಬ ಪಾಸಿಟಿವ್ ಆಗಿರುವ ಎನರ್ಜಿ ಇದೆ. ಈ ಎನರ್ಜಿ ನಿಮ್ಮ ಕಡೆಗೆ ಬರಲಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.